ರಿಪುಬಲಕ್ಕೆ ಕುಲ ಕುಟಾರನೆನಿಸದಿರ್ತೊಡೆ ದಿಶತ್ ಕುಲ ಕುಮಲ ಪ್ರಚಂಡ ಗಂಡು ಗಲಿ ಗಾಂಡೀವಿ ನಂದನೆನಿಸಿ ಭೂಮಂಡಲದ ಹುಟ್ಟಿ ಸಾರ್ಥಕವೇನು ಸುರದಿ ಮಣಿ ಸೌಂದರ್ಯದ ಕಡಿ ಕಾಂತ ಏನು ತಿಳಿಯಲು ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುತ್ತಿರುವೆಯಾ? ಖಂಡಿತವಾಗಿ ಮಾಡುವ ಸುಂದರಿ. ಎನ್ನ ತಂದೆಯಾದ ಶ್ರೀಹರಿಯು ನಿನ್ನನೇನು ಮಾಡಿದನು? ನಾನು ಯುದ್ಧಕ್ಕೆ ಹೋಗಲಿದ್ದರೆ ಎಷ್ಟು ಮಾತ್ರ ಎನ್ನುವುದರ ಸಂತೆ ಕಾಂತ ಸುಂದರಿ ಹೇಳದನ್ನು ಕೇಳು. ಪ್ರಾಣ ಕಾಂತ ಕಾಂತ ಕಾಂತೆ ಕಟಕ ಮಣಿಯನ್ನು ಕಲ್ಲೆಂದು ಭಾವಿಸುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಕೊಲ್ಲಕ್ಕೆ ಭಾವವನ್ನು ಪರೀಕ್ಷಿಸುವುದಕ್ಕಾಗಿ ಲೀಲಾಜಾಲವಾಗಿ ನಡೆಸಿದವನು. ಕಾಂತ ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡಬೇಡ. ಮಾನವಕ ಪಾಂಡವರ ಕುಲ ಪ್ರದೀಪ. ಓಹೋ ನಾರಿಮಣಿ, ನಿಮ್ಮ ತಂದೆಯ ಕರ್ಪೂರದ ದೆಬ್ಬೆಗೆ ಅಬ್ದಿಯೊಳಗೆ ಅಡಗಿ ನಿದ್ರೆ ಮಾಡಿದಾತನ ಸುದ್ದಿಯ ಮುನ್ನ ಮುಂದೆ ತಿದ್ದಿ ಹೇಳೋದಕ್ಕೆ ಬಂದಿರುವೆಯಾ? ರೈ ಬುದ್ಧಿಹೀನಳೆ ಸುಂದರ, ಒಂದು ಹಳೆಯ ಹದ್ದಿನ ಮೇಲೆ ಕುಳಿತುಕೊಂಡು ಟಕ್ಕ ತನದಿ ಯುದ್ಧ ಮಾಡಿರುವನಲ್ಲದೆ ರೋಷಬದ್ಧನಾಗಿ ಧಾರಾಳ ಯುದ್ಧ ಮಾಡಿರುವನು. ಕಾಂತೆ, ಸೋಮಕನೆಂಬ ತಾಮಸನನ್ನು ಮತ್ಸ್ಯ ರೂಪವನ್ನು ತಾಳಿ ಕೊಂದಿರುವನಲ್ಲದೆ ಕಲಿಶೂರನಾದ ವಾಲಿಯನ್ನು ಮನೆಯಲ್ಲಿ ನಿಂತು ಹೊಡೆದಿರುವನಲ್ಲದೆ ಬಲಿ ಚಕ್ರವರ್ತಿ ಎಂಬುವನಲ್ಲಿಗೆ ವಾಮನ ರೂಪದಲ್ಲಿ ಹೋಗಿ 3 ಅಡಿ ಭೂದಾನ ಬೇಡಿ ಮೋಸ ಕೃತ್ಯದಿಂದ ಪಾತಾಳಕ್ಕೆ ತೊಳೆದಿರುವನಲ್ಲದೆ. ಎಲೈ ಸುಂದರಿ, ನಿನ್ನ ಜನಕರಾದ ಬಲರಾಮ ಕೊಲ್ಲರಿಗೆ ಸಲಿಲಜಾಕ್ಷನ ಬಲೋನ್ನತೆಯನ್ನು ನೆನದಪ್ಪಿ ಎನ್ನಂತ ಕಲಿಕನ ಮುಂದೆ ಪೇಳುವರೆ ಕಲಿ ಚೀರ ಮಾಡಿ ಕಾಣೂರಕ ನಿಲ್ಲಬೇಡಿ. ಕಾಂತ ಕಾಂತೆ, ಒಂದೇ ನಟವನ್ನು ಹಿಡಿಯಬೇಡ ಪ್ರಿಯ. ಎಷ್ಟು ಮಾತ್ರಕ್ಕೂ ಇಲ್ಲ ಸುಂದರಿ. ಕಾಂತ ಕಾಂತೆ ಹೇಳುವುದು ಕೇಳು. ಅದನ್ನು ಸಣ್ಣಾಗಿ ಹೇಳು. ಜಗದೇಕ
ತಿಳಿಯಲಿಯೋ ದಾರವೂ ತಿಳಿಯದು ಅಂತ ಸುಂದರಿ ಸೃಷ್ಟಿ ಸ್ಥಿತಿಯ ಕರ್ತರ ಎನ್ನ ತಂದೆಯಾದ ಶ್ರೀಹರಿಯು ವಲ್ಲಭ. ಎನ್ನ ತಂದೆಯಾದ ಶ್ರೀಹರಿಯನ್ನು ನಿಂದೆ ಮಾಡುವುದು ನ್ಯಾಯವಲ್ಲ. ಅದು ಯಾತಕ್ಕೆ ನ್ಯಾಯವಲ್ಲ ಸುಂದರಿ? ಮಾಡಲು ಪಾಲಿಗೆ ತಂಗಿಯನ್ನ ಚಿಕ್ಕಪ್ಪನ ಮೇಲೆ ಇಷ್ಟೊಂದು ಕೋಪ. ಸೋಯ ಜಾಸ್ತಿಯೇ ತಾಯಿಯಾದ ರೇಣುಕೆಯನ್ನು ಕೊಂದ ಮಾಯಾ ಕಾರಣ ನ್ಯಾಯವನ್ನು ವೀರಜಾಕ್ಷನು ಅಂಥ ವೀರನಾಗಿದ್ದರೆ ಶೂರ ಪದ್ಮನ ದೆಪ್ಪಿಗೆ ವಾಪಿಗೆ ಆರರಿಯಲ್ಲಿ ನೀರೊಳಗೆ ಅಡಿಕೊಂಡಿದ್ದರೆ ಅದಕ್ಕೆ ಇನ್ನು ಟಕ್ಕ ತರದೆ ಅನಂತ ರಕ್ತಸರನ್ನ ಮಣ್ಣು ಮುಗಿಸಿರುವುದಲ್ಲದೆ ಧೈರ್ಯದಿಂದ ವೈರ್ಯಗಳ ಕನ್ನಡದಲ್ಲಿ ಒಡೆದಾಡುತ್ತಾರೆ. ಕಡು ಚಾಂಪುಗಳರೆ ಎಂದು ಭೂಮಂಡಲದಲ್ಲಿ ದೇವತಾನಕರು ಸಡಗರದಿಂದ ಕೊಂಡಾಡುತ್ತಿದ್ದರು. ಮಾಡದಿರ್ತಾರೆ ಈಶನ ಮಲಸಿ ಭಾಷು ಪದಾಶ್ರಮ ಪಡೆದ ವಾಸವ ನಂತರನಾದ ಪಾರ್ಥನಿಗೆ ಜನಿಸಿ ಸಾರ್ಥಕವೇನ ರಮಣಿ ಅಲ್ಲಿ ತಪ್ಪಡಿ ನಿಲ್ಲಿಸ್ಬೇಕು. ತಪ್ಪಡಿ ಅಪ್ಪಯ್ಯನೇ ಒತ್ತು ವಿಳಂಬ ಮಾಡುವುದರಿಂದ ಏನು ಪ್ರಯೋಜನ? ಧರ್ಮನಂದನ ಕುಮಾರ ಸಣ್ಣವನನ್ನು ಊಹಿಸಿ ನನಗೆ ನೇಮವನ್ನಿದ್ದರೆ ಪ್ರಾಣವನ್ನು ಸಡಿಲಿಸಿ ಗಂಟಕದ ಪ್ರಾಣಗಳನ್ನಾಗಿ ಮಾಡಬರುವೆನು. ಅಪ್ಪಯ್ಯನೇ ಚೋಳೀಪನನ್ನು ಸತಿಮನೆಯರು ಕೋಣೆ ಮುಗಿಸಿ ಬರುವೆ. ಎನ್ನ ಭುಜಬಲದ ಪ್ರಾಣವನ್ನು ನೋಡು. ಇನ್ನು ಅವನು ಮಾನವನು ಸೇರಿಸಿ ನನಗೆ ಅಪ್ಪಣೆ ಧರ್ಮಪೂರ್ವ ನೋಡನ ಬದಾಪ. ಅಪ್ಪಯ್ಯನೇ ನಿಧಾನಿಸು. ಅದು ಯಾತಕ್ಕೆ ಜನಕ? ಪವನನಿಜನಾದ ಭೀಮನ ಭೀಕರವೆಲ್ಲ ನಿಲ್ಲಿಸಿದರು. ಅರೆ ನಕುಲ ಸಾತ್ಯಕಾದಿಗಳನ್ನು ಕಂಗೆಡಿಸಿದರು. ದ್ರುಪದಾದಿ ವಿರಾಟ ಭೂಪಾಲರನ್ನು ಹಿಮ್ಮೆಟ್ಟಿಸಿರುವರು. ಅರೆ ಅಹೋ ಬಾಲಕ, ಅಪ್ಪಯ್ಯನೇ ಪರಬಲವನ್ನು ಜಯಿಸುವ ವೀರಾದಿ ವೀರರು ಮುಖಭಂಗಿತರಾಗಿರುವರು. ಅದೇತಕ್ಕೆ ಜನಕ? ನಿನ್ನಿಂದ ಸಾಧ್ಯವಾಗಲಿರುವ ಪುತ್ರ ಕೋಮಲ ಗಾತ್ರ. ಅಪ್ಪಯ್ಯನೇ ಕನಯ ಅದ್ಭುತವಾದ ಯುದ್ಧವನ್ನೆಸಗಿ ಗೆದ್ದು ಬರುವ ಮಧ್ಯಮ ಪಾಂಡವ ಪುತ್ರಿಗೆ ಇಂತಹ ಮಾತನಾಡುವುದುಂಟೆ? ಸಂಪಿಗೆ ಪುಷ್ಪ ಅರಳಿದರೆ ಪರಿಮಳವನ್ನು ಸೇವಿಸುವ ಬೃಂದಾದಿಗಳಿಗೆ ಪದ್ಯ ಉಂಟೆ? ಹರಿಭಟಾದಿಗಳು ಭೀಮ ಸಾತ್ವಿಕಗಳನ್ನು ಗೆಲ್ಲಿದರಲ್ಲಿ ಎನ್ನಡನ ಕುರುಬನ 11 ಅಕ್ಷೋಣಿ ಸೈನ್ಯವೆಲ್ಲ ಬರಲಿ ಎಂಬ ಕೊಡಗಲಿಗರಿಗೆ ಬಾಲವೆನಿಸುವೆನು. ಅಪ್ಪಯ್ಯನೇ ಹುಡುಗನೆಂಬ ನಿನ್ನ ಮನದ ದೂಡಮ ಬಿಡುಬಿಡು. ಕಡು ಜಾಗೃತಿಯಿಂದ ಆಜ್ಞೆ ಮಾಡಿ ನೋಡು ಜನಕ. ಜಗದ್ವಿಖ್ಯಾತಿ ಕಾಂತಿ ಜನಕ. ಇವನಿಗೆ ಏನು ಹೇಳಲಿ ಸಮ್ಮತಿ? ಅದು ಏನಿದೆಯಲ್ಲ, ಇವನಿಗೆ ನೀತಿಯನ್ನು ಬೋಧಿಸಿ ಇವನ ಸಮರಂಗದ ಆಸೆಯನ್ನು ಬಿಡಿಸುವುದಕ್ಕೆ ಎನ್ನ ಒಡ ಹುಟ್ಟಿದ ಅನುಜನಾದ ಭೀಮನಂಪರ ಹೇಳು ಸಾರಥಿ ಹೋಗಲಿ ಜಾಗೃತಿ. ಇನ್ನ ಹೆಸರುತ್ತಾಗಲಿ ಭೂಮನಿ ಭೀಮಸೇನ.
ಮಾಡಿದಂಥವರು ಜೆ.ಎನ್. ಗಣೇಶ ಕಂಪ್ನಿ ಶಾಸಕರು 20,000 ರೂಪಾಯಿ, ಸೋಮಶೇಖರ್ ಗೌಡ ಕುರುಗೋಡು 2,000 ರೂಪಾಯಿ, ಎಂ ಕರಿಯಪ್ಪ 1,000 ರೂಪಾಯಿ, ಜಿ ಸದಾನಂದ ಗೌಡ ಕುರುಗೋಡು 1,000 ರೂಪಾಯಿ, ಮುಲೆಮನೆ ಯರಮ್ಮ 500 ರೂಪಾಯಿ, ಕಡಿಮೆ ಶಾಂತಪ್ಪ 550 ರೂಪಾಯಿ, ಜಿ ಜಯಲಕ್ಷ್ಮಿ ನಾರಾಜ್ PDO ಗ್ರಾಮ ಪಂಚಾಯತಿ ಗಣಿಕಾವ 2,000 ರೂಪಾಯಿ, ಎನ್ ದೊಡ್ಡಬಸಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು 1,000 ರೂಪಾಯಿ, ಅಂಗಡಿ ಪೊರ್ರಂಗೌಡ ಉಪಾಧ್ಯಕ್ಷರು 1,100 ರೂಪಾಯಿ, ಆರ್ ಬಸನಗೌಡ 3,000 ರೂಪಾಯಿ, ಕೆ ಗಡ್ನಗೌಡ ಗುತ್ತಿಗೆದಾರರು 2,000 ರೂಪಾಯಿ, ಎಂ ಮುದಣ್ಣ ಮುಷ್ಕಟ್ಟೆ 500 ರೂಪಾಯಿ, ಕೋಗಡ ಹನುಮಂತಪ್ಪ ಮುಷ್ಕಟ್ಟೆ 500 ರೂಪಾಯಿ, ಬಸಾಪುರ ಗೋವಿಂದಪ್ಪ 1,000 ರೂಪಾಯಿ, ಸಿಂಗಾಪುರ ಜಯಂತ್ 500 ರೂಪಾಯಿ, ಡಾಕ್ಟರ್ ಭರತ್ ಕುಮಾರ್ MBBS 500 ರೂಪಾಯಿ, ಡಾಕ್ಟರ್ ಮಲ್ಲಿಕಾರ್ಜುನ ರೆಡ್ಡಿ 500 ರೂಪಾಯಿ, ಡಿ ಶಾಂತಪ್ಪ ಬಾವಿ 500 ರೂಪಾಯಿ, ಟಿ ಮಲ್ಲಿಕಾರ್ಜುನ 500 ರೂಪಾಯಿ, GM ಮುಕ್ತಿನಾಥ ಸ್ವಾಮಿ 500 ರೂಪಾಯಿ, ಡಾಕ್ಟರ್ ಏಕಾನಂದ ಗೌಡ 500 ರೂಪಾಯಿ, ಜಿಲ್ಲೆ ಸಿದ್ದರಾಮಪ್ಪ ಗ್ರಾಮ ಪಂಚಾಯತ್ ಮೆಂಬರ್ 500 ರೂಪಾಯಿ, ಗೌಡ್ರ ಬಸನಗೌಡ 1,000 ರೂಪಾಯಿ, GM ಸಣ್ಣಯ್ಯ ಸ್ವಾಮಿ ಹೊಸಗಣಿಕೆ 500 ರೂಪಾಯಿ, ಆರ್ ಗೌಸಿದ್ದಗೌಡ 1,000 ರೂಪಾಯಿ, ಮೂಸನಹಳ್ಳಿ ಶಾಂತಪ್ಪ 500 ರೂಪಾಯಿ, ಉಪ್ಪಲ್ ನಾಗಪ್ಪ 500 ರೂಪಾಯಿ, ಅರಸರು ಮುಕುಂದಪ್ಪ 500 ರೂಪಾಯಿ, ಮೇಟಿ ವಿಪಕ್ಷಪ್ಪ 500 ರೂಪಾಯಿ, ಅಕ್ಷರ ಸಣಬಸವ SDMC ಅಧ್ಯಕ್ಷರು 500 ರೂಪಾಯಿ, ಬೈರಾಪುರ ಶೇಖರ 500 ರೂಪಾಯಿ, ಲಿಂಗಮ್ಮ ಶಾಂತಪ್ಪ 500 ರೂಪಾಯಿ, ಅಮೀರ್ ಭಾಷಾ ಗ್ರಾಮ ಪಂಚಾಯತ್ ನಂಬರ್ 1,000 ರೂಪಾಯಿ, ಹಳದಿರಪ್ಪ ಗ್ರಾಮ ಪಂಚಾಯತ್ ನಂಬರ್ 500 ರೂಪಾಯಿ, ನಾಳೆ ಸಣಬಸವ 500 ರೂಪಾಯಿ, ಚಾಯ್ ಬಸಪ್ಪ 500 ರೂಪಾಯಿ, ಬೇವಳಿ ಬಸವರಾಜ 500 ರೂಪಾಯಿ, ಕ್ಯಾಂಪ್ ಬಾಲಸಾಬ್ 500 ರೂಪಾಯಿ, ಮುಸ್ಕಟ್ಟ ವೀರಪ್ಪ ತಂಗ ದೊಡ್ಡಪ್ಪ 500 ರೂಪಾಯಿ, ನಾಗಪ್ಪ ದೊಡ್ಡಪ್ಪ 500 ರೂಪಾಯಿ, ಹೊಸಗಣಿಕ ಹನುಮಂತಪ್ಪ ನಂಬರ್ 500 ರೂಪಾಯಿ, ಕಟ್ಟಲ್ ಗೋವಿಂದಪ್ಪ ಗ್ರಾಮ ಪಂಚಾಯತ್ ನಂಬರ್ 500 ರೂಪಾಯಿ, ಎಂ ಶಾಂತಪ್ಪ ಗ್ರಾಮ ಪಂಚಾಯತ್ ನಂಬರ್ 1,000 ರೂಪಾಯಿ, ಅಮಾಲಿ ಒಂದರಪ್ಪ 500 ರೂಪಾಯಿ, ಹೊಸಬಡೆ ಶಾಂತಪ್ಪ 500 ರೂಪಾಯಿ, JS ಅಂಪನಗೌಡ 500 ರೂಪಾಯಿ, ಮುತ್ತಪ್ಪ NS ನಾಯಕರು 500 ರೂಪಾಯಿ, ಕೆ ದರಪ್ಪ 500 ರೂಪಾಯಿ, ಉಪ್ಪರ್ ಪಂಪಾಪತಿ 500 ರೂಪಾಯಿ, ಮುಖಂಡಿ ಚನ್ನಪ್ಪ 500 ರೂಪಾಯಿ, ಅಕ್ಷರ ದೊಡ್ಡಬಸಪ್ಪ ಮಡಿಯಪ್ಪ 500 ರೂಪಾಯಿ, ಶರಣಪ್ಪ ದೊಡ್ಡಪ್ಪ 500 ರೂಪಾಯಿ, ಬಸಾಪುರ ತಾಯಪ್ಪ 1,000 ರೂಪಾಯಿ, ಪವಿತ್ರ ನ್ಯೂಸ್ ಮಾರಸ ಯುನೇಶ ಶಾಂತಪ್ಪ 5,001 ರೂಪಾಯಿ, ಕೋರೂರು ಮಂಜುನಾಥ 501 ರೂಪಾಯಿ, ಬಟ್ರಾಯ ಚನ್ನಬಸವ 200 ರೂಪಾಯಿ, ಎನ್ ಮುದಿಮಲ್ಲಪ್ಪ 500 ರೂಪಾಯಿ, ಅಕ್ಷರ ದೊಡ್ಡಬಸಪ್ಪ ತಿಮ್ಮಪ್ಪ 500 ರೂಪಾಯಿ, ಆರ್ಡಾಳ್ ಶರಣಬಸವ ವೀರಭದ್ರಸ್ವಾಮಿ ಟ್ರೇಡರ್ಸ್ ಗಣಿಕಾಳ 5,001 ರೂಪಾಯಿ, NS ಸಣ್ಣಮಂತಪ್ಪ 500 ರೂಪಾಯಿ, ಅಂಗಡಿ ಶೇಖರಗೌಡ 500 ರೂಪಾಯಿ, ಮುದ್ದನೂರು ಶಾಂತಪ್ಪ 500 ರೂಪಾಯಿ, ಸೋಮ ದೊಡ್ಡಬಸಪ್ಪ 500 ರೂಪಾಯಿ, ವೀರೇಶಪ್ಪ 500 ರೂಪಾಯಿ, ಕುಡದಪ್ಪ ಬಸನಗೌಡ 500 ರೂಪಾಯಿ ಈ ಸಂಘಕ್ಕೆ ಹೈರ್ ಮಾಡಿರ್ತಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಮಾವ ಒಳ್ಳೆ ವಿವೇಕನದು ವಿಷಯಕ್ಕಲ್ಲಿ ಗುಟ್ಟಿದ್ದಂಗೆ ನಾನು ಬಂದ ಆರ್ಥಿಕ ಎತ್ತು ಬಂದು ಮಾತಾಡಕ್ಕೂ ಸಾಗರ ಮಾ ಕೇಳಿದೆಯಾ? ನೆಲದ ಮೇಲೆ ಹಸಿ ಇರಬೇಕು, ಹೊಲದಲ್ಲಿ ಸಸಿ ಇರಬೇಕು, ಮನೆಯೊಳಗೆ ಮುತ್ತಿನಂತ ಸೊಸೆ ಇರಬೇಕು. ಇಲ್ಲಿ ಕುಳಿತಂತ ಹೆಣ್ಣು ಮಕ್ಕಳಿಗೆ ಅನೆ ಮೇಲೆ ಕುಂಕುಮದ ಬಟ್ಟೆ ಇರಬೇಕು. ವರ್ಷಕ್ಕೊಂದಾದರೂ ಚಿಂತಿಲ್ಲ ಇಂಥ ಬಯಲಾಟ ನೋಡದಂತಿರಬೇಕು. ಶಿವನಿಗೆ ತಕ್ಕಂತೆ ಮಾತನಾಡಿಸಲು ಈ ಸುಂದರ ಸಾರಥಿ ಇರಬೇಕು. ನನ್ನನ್ನು ಮಣ್ಣೂರು ವೀರೇಶ ಸಾರಥೆಂದು ಕರೆಯುತ್ತಾರೆ ಭೂಪತಿ. ನಸ್ಬಿಡ್ತಿಕ್ಕೆ ಬರ್ತಾ ಯುಗಬದವ ರತ್ನಮತಿ ಎಲ್ಲ ಈ ಸಾರಥಿ ನಮ್ಮ ನಾಮಾಂಕಿತವೇನೆಂದು ಹೇಳಿದೆಯಾ? ಅದು ನನಗೆವಾ ಎಡ ಬಲದ ಕೂಡಿ ಮ್ಯೂಸಿಯಂ ತಿದ್ದು ಕುಂಭಸ್ಥಳಗಳೆಲ್ಲ ಬೆರ್ರಲೆ ಬಿರಿದಿದ್ದು ಚಿರ್ರಲೆ ಬದಿದ್ದು ಸರ್ವದ ಸೇರಿದ್ದು ಆದಿಶೇಷನ ಮುಕ್ತಾಗ್ತವು.
ಋಕೋದರ ಮನೆಗೆ ಎಂದರೆ ಒಂದು ದಿನ ಮಾಡಿದರೆ ಈ ಗದರ್ ತಂಡದಿಂದ ಅವನ ಬಾಲ್ ಬೇಡ. ಮಲ್ಲ ಬಿದ್ದದೋಳ ಪ್ರೇಮ ದ್ರೌಪದಿಯರ ಮಾನಸ ಕಾಮ ಸೋಮಕುಲೋಚ್ಯೋದ್ಧಾಮ ಪರಬಲ ನಿರ್ಧಾಮ. ಬಿರ್ರನ ವಿಧಿಯಂತ ಜೈವೇರೆಯನ್ನು ಒಡೆಯಲೈಸು ಸಾರಥಿ ಜಾಗ್ರತೆ ಭೀಮಸೇನ ಮಹಾರಾಜರು ತಾವಾದರೆ ಈ ಸಭಾಂತರಕ್ಕೆ ಬಂದ ಕಾರ್ಯಾರ್ಥವನ್ನು ದೇವ ದಿವ್ಯ ಪ್ರಭಾವ ಎಲ್ಲ ಈ ಸಾರಥಿ ಈ ಸಭಾ ಶೃಂಗಾರವಾದ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯೇ? ಹೌದು ದೇವ. ಒಂದು ರಬಲ ಸೈನ್ಯ ವರ್ಣನೆ ಬಿದ್ದದ ಆಯಾಸ ಕೈಗೊಂದಿರುವ ತಂದು ಯಮನಂದನಾಥದ ರಮನಂದನ ಕರೆದ ಕಾರಣ ಪುರೋಣವಾಗಿ ಗಂಡಿಯ ಸಾರಥಿ ಸಂಗತಿ ಶ್ರೀಯುತ ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ. ಮುಸ್ಗಟ್ಟೆ ಶಾಂತಪ್ಪ ತಂದೆ ಬಸವನ ನೋಡ 500 ರೂಪಾಯಿ. ಉಪ್ಪರ್ ದೀವಪ್ಪ 500 ರೂಪಾಯಿ. ದಯಮಾಡಿ ಲೀಸ್ಟ್ 500 ರೂಪಾಯಿ ಗ್ರಾಮ ಪಂಚಾಯತ್ ತಗೊಂಡ್ರು. ಇಂದಿನ ಹವಕ್ಕೆ ಪಾರ್ಥನಿಂದ ಮುಂಡ ಅರಿದು ಹೋಗುವೆನೆಂದು ಆತುರ ಪಡುತ್ತಿರುವನು. ಓಹೋ ಅನುಜ, ಅತಿರಸರೊಡನೆ ಕಾಳಗವಂ ಎಸಗುವೇನೆಂಬ ಸುತನಿಗೆ ನೀತಿಯನ್ನು ಕೇಳು ತಮ್ಮ. ಇದೇ ನಾನು ಹೇಳುವ ನೇಮ. ನಿನ್ನಿಷ್ಟದಂತಾಗಲಿ ಆಗ್ರದ. ಅಭಿಮಾನ್ಯವೇ ಜನಕನಾದ ಋಕೋದರನೇ ಕಂದರದ ಮೇಲೆ ಮಂದಾರಗಿರಿಯನ್ನು ತಂದಿರಿಸಿದವು. ಒಂದು ರಬಲ ಕರ್ಣ ದ್ರೋಣ ಸಂಧವಾದಿಗಳನ್ನು ಮುಂದರೆದ ಬಿಂದಿನ ಸಂದನವನ್ನು ಬಿಡಿದು ಇಂದಿನ ಸಂದನವನ್ನು ಬಿಡಿದು ಹೋಗಬಹುದು. ಅದಕ್ಕೆ ಆಗಂತನಕ ಅಪ್ಪಯ್ಯನೇ ಕೊಲ್ಲುವ ಮಾರು ದೇವತೆ ಬಳಿಗೆ ಎಲೆ ಸಿಜುಮಿನ ಕಳಿಸಿದವು. ಕಲಿವೀರರ ನಾಯಕರೊಡನೆ ಸುಳೇನೇನ ಕಾಳಗವನ್ನು ಸಿಗಿದರೆ ಹಸಿದ ಬಲಿಗೆ ಪಸುವುದರ ಗದ್ದಾಗುವುದು. ಪಂಗದೋದ್ಭವ ಪದ್ಮ ಯುವಕದಡಿಗೆ ಹೋಗವರೆಂದರೆ ಎನ್ನ ಮನಕ್ಕಾಗದ ಸಮ್ಮತಿ ಬಿಡುಬಿಡು ನನ್ನ ಮಂಗಮತಿ. ಅಪ್ಪಯ್ಯನೇ ಆತೂಲಿದ್ದಾರೆಂದು ಅತಿರಥರ ಅತಿಶಯವನ್ನು ಎನ್ನ ಮುಂದೆ ನುಡಿಸಿದಿರು. ಕೌರವ ಕರ್ಣದ್ರೋಣಾದಿಗಳ ಕಂದ ಅಶ್ವತ್ಥಾಮ ಕುಟುಂಬ ದ್ರೋಣಾದಿ ಬ್ರಾಹ್ಮಣರ ಭೋಜನಾಪುರೆಯರೆಂಬಂತೆ ಮೃಷ್ಟಾನ್ನದಲ್ಲಿ ಮಾತ್ರ ಶೂರರಾಗಿರುವರು. ಜನಕ ಕರ್ಣನೆಂಬ ಕಪ್ಪಲಿಗನಿದ್ದರೆ ಮೀನು ಹಿಡಿಯುವ ವೃತ್ತಿಯನ್ನು ಬಿಟ್ಟು ಹೀನ ಗುಣಾಗ್ರ ಗಂಡನಾದ ಕೌರವನಲ್ಲಿಗೆ ಸೇರಿದ ಕ್ಷಣ ಅವನೇನು ಶೂರನಾದನೇನು? ಮೇಘ ಸಂಚಯಕ್ಕೆ ಪ್ರಚಂಡ ಮಾರ್ಗನೆಂದ ಕರ್ತೊಡೆ ಇಂದಿನ ಖಂಡನ ದೋಚೆ ಹೊಂದಿ ಬಾರದಾದರೆ ಗಂಡು ಕಲಿ ಜನಕನಾದ ಪಾರ್ಥನು ಬಂದು ಗಂಡ ಬಲನೆಂದು ದಂಡಿಸಿ ಎನ್ನ ಮುಖಮಂಡಲವನ್ನು ನೋಡುವನೇ. ಅಪ್ಪಯ್ಯನೇ ಖಂಡಿತವಾಗಿ ನನಗೆ ಅಪ್ಪನ ಜನಕನಾದ ಋಕೋದರ ರಿಪುಕದ ಭಯಂಕರ. ನಿನಗೆ ಸಮರಂಗವು ಸಲ್ಲದೋ ಬಾಲಕ? ಅದು ಯಾತಕ್ಕೆ ಸಲ್ಲದೋ ಅಪ್ಪಯ್ಯನೇ? ಆರಿಗ ಸಾಧ್ಯವಾಗಲರಿಯದಂತೆ ನೋಡನ ಪದ್ಮಯುವ ರಚಿಸುವರೋ ಕುಮಾರ. ಚಕ್ರವ್ಯೂಹವನ್ನು ಭೇದಿಸಿ ದ್ರೋಣನಿಗೆ ಪಂಚಾಂಗದ ಪಟ್ಟ ಕಟ್ಟು ಬರುವನೋ ಜನಕ?
ಎನ್ನ ಶಸ್ತ್ರಾಸ್ತ್ರಗಳ ಬಾಲವ್ಯಸ್ತ ಇರುವುದೇನೋ ಅಪ್ಪಯ್ಯನೇ. ಭೋಲ ಭೋಲ ಅಭಿಮಾನ್ಯವೇ, ನಿನ್ನ ಭುಜಬಲದ ಪರಾಕ್ರಮ ಆಗಿರದೆ ಕುಂಬಿನಿದರನ ಸೇದನ ಮಕುಟಾಗ್ರವ ವಿಜೃಂಭಿತವಾದ ಮಾಣಿಕ್ಯ ಬೇರಿಸುವ ಕಡೆಗಲಿ ಭುಜಬಲ ದಂಡನೆಗೆ ವೆಂದಿನ ದಿನ ಪದಯ ಹೊಂದಿರುವುದಲ್ಲ. ಡಿಂಬಮನಂ ಕೊಂಬಿನಿಗೆ ಉರುಳಿಸಿದೆ ಸುಂಬ ಗಾಂಭೀರ ಎಂದು ಬರವೆ ಬಾಲಕ ಆರ್ಯಾಜ್ಞೆಯಿಂದ ಜರಾಸಂದನೆಂಬ ದುರಾತ್ಮಕನಂ ಈ ಧರಣಿ ದಂಡಕ್ಕೆ ಈಡಾಡಿದೆ. ಹಮ್ಮಿನಿಂದ ಮೇಲಲಿಗೆ ಬಂದ ಕೆಮ್ಮರೆಂಬ ರಾಜ್ಯದರೆಂಬ ನಿರ್ಮೂಲ ಮಾಡಿದೆ. ಭೂಚಕ್ರವರ್ತಿಗಳನ್ನು ಗೆಲ್ಲಿದೆ. ನೀಚನಾದ ಕೀಚಕನ ಪ್ರಾಚೀನವನ್ನು ಮುಗಿಸಿದೆ. ಬಾಲಕ ಅಪ್ಪಯ್ಯನೇ, ಬೊಲ್ಲಿದ ಮಲ್ಲ ಜಟ್ಟಿಗಳನ್ನು ಕೊಲ್ಲಿದೆ. ಇಂದಿನ ಅವಧಿ ಪದ್ಮ ಯೌವನ ಪತ್ತು ಭೇದಿಸಬದ ಎನಗೆ ಹಸದಳವಾಗಿ ತೋರುವುದು ತತ್ಕಾರಣ ನಿನಗೆ ಪ್ರೇಮದಿಂದ ನೇಮವನ್ನು ಕೊಡಲಾರನು. ಕುಮಾರ ಬಿಡುಬಿಡು ನಿನ್ನ ಕಾಳಗನ ಭೀಕರ. ಅಪ್ಪಯ್ಯನೇ, ಬಾಲಕ ಕೂಟಿಲ್ಲ ಕುರುಪನ ಕಟಕವೆಂಬ ಪಟಲದೊಳಗೆ ಸುಬ್ಬ ಇರುವರೆಂದರೆ ಎಂದು ಬ್ರಹ್ಮರಂದ್ರ ಭಯಂಕರ ವಿಷಯಗಳು ಧರಣೇಂದ್ರನಾದ ಧರ್ಮಭೂಪಾದ ನಕಲ ಸಾವದೇವ ರೊಕ್ಕದ ರಾಜ ಜನಕರೇ, ತಾರುಳನಿಗೆ ಬಲದಿಂದ ನೇಮವನ್ನು ಕೊಡಿರಿ. ಆರವಿಂದ ಭವ ಪುರಂದ ರಾಜ ವಿಜಯರಿಂದವು ಎಲ್ಲ ಊತರವಾದ ದೊರವನ್ನು ಮೇಲೆ ಭಾಗದೊಡನೆ ನೋಡಲಿ. ಆಪಾರಿಲಿದ್ದರಿಪ್ಪು ಬಲವನ್ನೊರಗಿಸಿ ವಿಪರೀತ ಕಾಳಗವನ್ನೆಸಗುವ ಸಮಯದ ತ್ರಿಪುರಾರಿಯು ಬಂದರು ವದನಕ್ಕೆ ಬೆದವು ತರಿಸುವೆನು. ಅವ ಘಟಿಸಿ ಮಾರ್ಗವನ್ನು ಬಂದರೆ ಜವನ ಕೆಡಿಸಿ ಬೀರುವೆನು. ಜನಕರೇ, ಇಂದಿನ ಅವಧಿ ಅವರವರನ್ನದೇ ಅರ್ಜುನನ ಮಾದವನ್ನು ಕಲಿತು ಬಂದರೆ ಅವರ ಪರ ಪ್ರಾಣವನ್ನು ನಿಲ್ಲಿಸಿ ಬಿಡುವೆನು. ಸತ್ಯ ಸಂದನನಾದ ಧರ್ಮಭೂಪಾಲ ಒತ್ತು ನೂಕದೇವಿಗೆ ಅಪ್ಪಣೆ ಮೇಡು ಧರ್ಮ ನರೇಂದ್ರ ಸದ್ಗುಣ ಸಾಂದ್ರ. ಅಹೋ ಕುಮಾರ, ಅಪ್ಪಯ್ಯನೇ, ಹೇಳುವನು ಕೇಳಕಂದ. ಅದೇನು ಚೆನ್ನಾಗಿ ಹೇಳ್ಕೊಳಕ.
ಮಾತ್ರಕ್ಕೂ ಅರಿಯಲಾರದ ಅಪ್ಪಯ್ಯನೇ ನಿಶ್ಚಯಂತೆ ನಿಯಮವನ್ನು ಕೊಡುವೆನು. ಹಿಡಿ ಹಿಡಿ. ಹೆಚ್ಚಿನ ಶರಸಂಗಳ ಪರಬಲವು ಕೊಚ್ಚುವ ಸಮಯದಲ್ಲಿ ಎಚ್ಚರದಿಂದ ಆಡಾಡಿ ನಡಿ. ನಿನ್ನಿಷ್ಟದಂತಾಗಲಿ ಜನಕ. ಕುಮಾರ ಅಪ್ಪಯ್ಯನೇ ಬರುವೆ ಒಡಗೂಡಿ ಶಕಟ ವ್ಯೂಹದೊಳಗೆ ಕೇಸರಿಯನ್ನು ಬಂದಿ ಬಾರೈ ಪುತ್ರ. ಜಯವಾಗಲಿ ನಿನಗೆ ಸರ್ವತ್ರ. ಮೂರು ತರ ದುತಿ ಮತೀತನಾದರೂ ಹೋದೊಡನೆ ಧರ್ಮಜನ ಆಜ್ಞೆ ಆಯಿತು. ಎನ್ನ ಮನದ ಇಚ್ಛೆ ಕೈಗೂಡಿತು ನಿನ್ನ ದಯವಂದಿರಲಿ. ಮಹಾತ್ಮೀಕರ ಶೌರ್ಯ ವಿಗ್ರಹವಾದ ಅಭಿಮಾನ್ಯವೇ, ಅಪ್ಪಯ್ಯನಾದರೂ ಹೋದೊಡನೆ ಯಜ್ಞದಿಂದ ಒಗ್ಗಟ್ಟಿಸಿ ಶೀಘ್ರವಾಗಿ ಹೋಗಿ ಗಾರ್ಗದೋಳು ಮಾರ್ಗರಿವ ಮಾರ್ಗರಿತ ದಿಗ್ಗಜಂಗಳೊಳಗೆ ಹುಡುಕು ಬಂದ ಕಾಳಿರವದಿಂದ ಜಯವೇ ರಣದೇಯ ಸಂಭೂತಲಾದ ವಿಜಯಾಂಗಣ ಎಂಬಾಣ ಜ್ಞಾನ ಮಾಡಿ ಕಂಡು ಆಶೀರ್ವಾದ ಮಾಡಿರುವೆನು. ನಡಿ ನಡಿ ಭಾರತ ಜಂಬವಾರಿಂದ ಬೆಂಬಲವಾಗಿ ನಾ ಬರಬರದ ಅಂಗವಕ್ಕೆ ಬೇಗರೆ ನಿನ್ನಿಷ್ಟದಂತಾಗಲಿ ಜನಕ. ಮಾಕಿ ಮಲ್ಲಪ್ಪ ಮಗ ಉಲಿಗಪ್ಪವರು ಭೀಮನ ಪಾತ್ರಕ್ಕೆ ಈ ಹಾಡವನ್ನು ಪ್ರೇಮಪೂರ್ವಕ ಮಾಡುತ್ತಾರೆ. ಅಮ್ಮಯ್ಯ ಹೇಳಿ ಕೇಳು. ಅದನ್ನು ಸಣ್ಣ ಹಾಗೆ ಹೇಳು ಮಾತೆ. ಮಗುವೇ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗುವೆನು. ನಿನ್ನಿಷ್ಟದಂತಾಗಲಿ ಮಾತೆ. ಆ ಪೀಠವನ್ನು ಅಲಂಕರಿಸು.
ಕೌರವ ಕರ್ಣ ದ್ರೋಣ ರೆಡಿ ಆಗಿರ್ಬೇಕು. ಶೃಂಗಾರ ತರ ಬಂಗಾರ ಬೆಳ್ಳಿ ಬೆತ್ತಗಳಿಂದ ರಕ್ತ ಸ್ತಂಭದ ಸ್ವಚ್ಛವಾದ ಶೋಭಿಸುವ ರಥಕ್ಕೆ ಕುರುಪುಟ ಧ್ವನಿಗೆ ಪ್ರತಿಧ್ವನಿಯನ್ನು ಕೊಡುವ ವಾಯು ವೇಗಕ್ಕಿಂತ ಮಿಂಚಿ ಓಡುವ ದಿವ್ಯಗಳನ್ನು ಬಂದಿಸು. ಪಾಪು ಪಾಪುರೇ ಚಂಡ ಪ್ರಚಂಡ ಅರಿತಿಮರ ಮಾರ್ತಾಂಡ ಗಂಡುಗಲಿ ಗಾಂಡೀವನಂದನನು ಮಿಕ್ಕಿದ ವಿಕ್ರಮರಿಗೆಲ್ಲ ಅಭಿಮನ್ಯುವೆಂಬ ಪರಾಕ್ರಮಿಯು ಮಕ್ಕ ಮಾರಿಯಂತೆ ಬರುತ್ತಿರುವನೆಂದು ದನ ಸೊಕ್ಕಿದ ದುರ್ಯೋಧನ ತಿಳಿಸು. ಸಾರಥಿ ಹೃದಯ ಗದ್ಗದನ್ನು ನಡುವಂತೆ ಅದ್ಭುತವಾದ ಯುದ್ಧ ಮಂಡಲಕ್ಕೆ ಮಂತ್ರತವನ್ನು ಒಡೆಯಲೇ ಸಾರಥಿ. ದುರ್ಯೋಧನ ದ್ರೋಣ ಕರ್ಣ ಅರ್ಜೆಂಟ್ ಬರ್ಬೇಕು, ಲೇಟ್ ಮಾಡಬಾರ್ದು ಪಾತ್ರಧಾರಿಗಳು. ಸ್ವಲ್ಪ ಗಂಡು ಸರ್ಕಾರ ಪುಣ್ಯ ಭಕ್ತ ಹೆಣ್ಮಕ್ಳಿಗೆ ಇರ್ತೀರಿ, ಎದಕ್ಕೆ ಒಬ್ಬರ ಮಕ್ಕಳು ಒಬ್ಬರು ಆನ್ಸ್ಕೊಂಡು ನಿಂತೀರಿ. ಬೈಕಾಲಂಗೆ ಜಾಗ ಐತಿ ಸರ್ಕಾರ, ಹಿಂದಕ್ಕೆ ಸರ್ಕಾರಿ ಅವ್ರು ಬೈಕ್ ಅಂತ ಹೆಣ್ಮಕ್ಳು ಮನುಷ್ಯನಿಗೆ ಇರ್ತಾರೆ. ಹೆಂಗದಿಯೋ ಯಪ್ಪ ಕೆಂಪ ಅನ್ಸುತ್ತೆ, ಹಿಂದಕ್ಕೆ ಸರ್ಕಾರ ಬರದ. ಒಬ್ಬರೇ ಇರಬೇಕು, ಖಾಲಿ ಜನ ಇಳಿಬೇಕು. ಸರ್ಕಬೇಕಪ್ಪ, ಸ್ವಲ್ಪ ಚಂದ ಕಾಣಂಗಿಲ್ಲ. ಒಬ್ಬರು ಬಂದ ಕೇಳ್ಬೋದು ರಾಜ ರವಿಮಾಡಿ ತ್ಯಾಜ ಕೇಳಿದ ಬರಿಯ ಭಾಗ್ಯದ ಸಿರಿ.
ಅಂತ ಕೇಳಿದ್ಯಾ? ಜಂಗಮರ ಜೋಳಿಗೆ ಸಿಮೆಂಟಿನ ಮಾಳಿಗೆ ಈಗ ಸರ್ಕಾರ ಕೊಡುವುದು ಜಂತಮನಿಗೆ ಮಾಳಿಗೆ ಎಣಕಳ ಗೌಡ್ರು ಮಕ್ಕಳು ಕೊಡ್ತಾರೆ ಬಡ್ಡಿಗೆ. ಆ ಬಡ್ಡಿ ಕಟ್ಲಕ್ಕಾಗಲಾದ ಬರ್ತದೆ ಮುಂಚೆ ಹೊಟ್ಟೆ ಬಡ್ಡಿಗೆ. ಸರಾಯ ಕುಡಿಯುವವರ, ಇಸ್ಪಟ್ ಆಡುವವರ, ಸುಳ್ಳು ಸಹಸ ಮಾಡುವವರ, ಕೆಟ್ಟ ಸಭೆ ಮಾಡುವವರ, ಕವನಿ ಕಲ್ಲುವವರ ಅಂತ ತಪ್ಪಗಳನ್ನು ಹುಡುಕಿ ಶಿವನಿಗೆ ಪತ್ರ ಬರೆಯಲು ಸುಂದರ ಸಾರ್ಕೆಂದು ಕರೆಯುತ್ತಾರೆ ಭೂಪತಿ. ಏನೇಕ ತಮ್ಮ ನಾಮಾಂಕಿತ ಪೂರ್ತಿ ಅದು ಏನು ದೇವ? ಈ ದೇವನಾಡು ಕೇಳಿ ಎಂಬ ಊರ, ಈ ಊರ ಶಾಂತೇಶ್ವರ ದೇವರಿಗೆ ವಂದಿಸುವನು ಎನ್ನ ಹೆಸರು. ಭೂಪತಿ ಎನ್ನ ಮನೆ ದೇವರಾದ ಶ್ರೀ ಈರಣ್ಣ ತಾತನವರಿಗೆ ಮಾಡುವನು ಎನ್ನ ಭೂಪತಿ ಈ ಕೋರಿನ ಮುಖವನ್ನು ಎಡಬಗಲಕ್ಕೆ ಎತ್ತಿ ನೋಡು. ಅದೇನು ದೇವ? ಅಕೋ ಆಂಜನೇಯ ದೇವರಿಗೆ ವಂದಿಸೋಣ. ಬಲ ಬಲ ಭೂಪತಿ ಈ ಕೋಯನ್ನ ಹಿಂಭಾಗದಲ್ಲಿ ಕಾಣುತ್ತಿರುವ ಶ್ರೀ ತಾಯಮ್ಮನ ದೇವ ಆಶ್ರಮದಿಂದ ತೆಗೆದ ನೋಡಿ ಬಲ ಬಲ ಭೂಪತಿ ಇನ್ನು ಗೋಚರವಾಗಲಿಲ್ಲವೇ ಎಂದು ನಾಮಾಂಕಿತದ ವಿಚಾರ ನಮ್ಮ ಸಭಾ ಸಿದ್ಧವಿಟ್ಟು ಕೇಳು. ಅದು ಏನು ದೇವ? ಈ ಭೂಮಂಡಲ ತಳಮಂಡಲಾದಿ ಫಲಕದರಿಂದ ಕಪ್ಪ ಕೈಗೊಂಡ ಫಲಕಂಡ ತಂಡ ಭೂಜಬಲ ತಂಡ ಕಂಡಳದ ಕೊಂಡ ಅಂಡಲತ್ತು ಬರ ಹನುಮಂತನ ಮೇಘಮಂಡಲಕ್ಕೆ ಭಾರತ ತಪ್ಪ ಭೂಪತಿ ಮಸ್ತಕ ಮಣಿಕರ್ಣಾದಿ ಛತ್ರಾದಿ ತರಣ ಶಿಸ್ತಿನಿಂದ ಬರೆಯುವ ಹಸ್ತಿನಾವತಿಯನ್ನು ಪ್ರಶಸ್ತದಿಂದ ಪರಿಪಾಲಿಸುವ ರಾಷ್ಟ್ರ ವೀರ ಸಂಪುಟ ಬಲ ಬಲ ಕೌರವೇಂದ್ರ ಮಹಾರಾಜರಲ್ಲಿ ಈ ಭೂಮಿಗೆ ದುರ್ಯೋಧನ ಮಹಾರಾಜರು ತಾವಾದರೆ ಈ ಸಮಾಂತರಕ್ಕೆ ಬಂದ ಕಾರ್ಯಾತ್ಮನ ದೇವ ದಿವ್ಯ ಪ್ರಭಾವ ಒಳ್ಳೆ ಎಲ್ಲ ಈ ಸಾರಥಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವನ್ನು ಕೇಳುವ. ಹೌದು ದೇವ. ಇದಿಷ್ಟರಂಸರ ಹಿಡಿಯುವುದಕ್ಕಾಗಿ ಮತ್ತು ಗುರುಗಳಾದ ದ್ರೋಣಾಚಾರ್ಯ ಭೂಪತಿ ಕಾರಣವೇತ್ತ ಪ್ರಸಂಗದ ವರ್ತಮಾನವನ್ನು ತಿಳಿಯಕ್ಕೋಸ್ಕರ ವರ್ಣವಾಯ್ತು ಕಂಡಿಯ ಸಾರಥಿ ತಿಳಿದೇ ಸಂಗತಿ ತಿಳಿದು ಭೂಪತಿ ಮುಂದೇನು ಸಂಗತಿ? ಬಳಿ ಬಳಿದ್ರೆ ಎಲ್ಲ ಈ ಚತುರ ಮಧ್ಯುತನಾದ ಸೂತ ನೀತಿ ಕೋಲಿತನ ಮಾತಿನ ಪ್ರಖ್ಯಾತ. ಅದು ಏನು ದೇವ? ಚಲನೆ ಇಲ್ಲದ ಎನ್ನ ಉತ್ತರಕ್ಕೆ ಪ್ರತಿ ಉತ್ತರವನ್ನಾಡಿದೆ ಯುದ್ಧ ಸಾರಥಿ ಭೂಪತಿ ಪುಂಡರಿ ಕವಂಡನ ಮಂಡನದೊಳಗಂಡು ಗಲಿಗಳಿಗೆ ಮಂಡ ಮನೆಯ ತಪ್ಪ ಕಲಿಕೆ ಸಾರಥಿ ಭೂಪತಿ ಸೇನಾ ಮಂಡಳಿ ಬರದ ದ್ರೋಣಾಚಾರ ತೀವ್ರತೆ ಸಾರಥಿ ಜಾಗ್ರತೆ ಪ್ರೀತ ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ. ಕರ್ನಾಟಕ ಬರಬೇಕು ಕರ್ಣ
ಇನ್ನೊಂದು 20 ಜನ ಆದ್ರೆ ಬೇಸಿತ್ತು ಸ್ಟೇಜ್ನಾಗ ಏನಪ್ಪ. ತೆಕ್ಕಲಕೋಟೆ ಸಿದ್ದನಗೌಡ ಇವರು ಈ ಬಂಗಾರದ ಸರವನ್ನು ದುರ್ಯೋಧನ ಪಾತ್ರಕ್ಕೆ ಪ್ರೇಮಪೂರ್ವಕ ತಯಾರು ಮಾಡಿರುತ್ತಾರೆ. ಒಂದು 300 ಜನ ಅದರನ್ನ ಈ ಊರ ಸ್ಟೇಜ್ನಾಗ ದಿವ್ಯ ಪ್ರಭಾವ. ಕೇಳಿದೆಯಾ? ಹುಟ್ಟುವಾಗ ಒದ್ದಾಟ, ಹುಟ್ಟಿದ ಮೇಲೆ ಜಂಜಾಟ, ಬೆಳೆಯಬೇಕು ಶತ್ರುಗಳ ಕಾಟ, ನಿಭಾಯಿಸಬೇಕು ಸಂಸಾರದ ಪರದಾಟ. ಇದವೇ ನಿಜವಾದ ಬಯಲಾಟ. ಬಯಲಾಟದಲ್ಲಿ ಸಾರಥಿಗೆ ಒಂದು ದೊಡ್ಡಾಟ. ನನ್ನನ್ನು ಸುಂದರ ಸಾರಥಿ ಸಾರಥಿ ಎಂದು ಕರೆಯುತ್ತಾರೆ ಭೂಪತಿ. ತಲಿ ಕಲರಕ್ಕೆವ ರತ್ನಮತಿ. ತಾವುದಾರು ದೇವ ಸಂಭೂತ ಚಲಿತ ಪರಕ್ರಮ ವಿಕ್ರಮ
ಭೂಪತಿ. ದ್ರೋಣಾಚಾರ್ಯರ ಛಾವಾದರೆ ಈ ಕಂಗೊಳಿಸುವ ದಿಗ್ಗಜ ಮಂಟಪಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಬಾಂಧವ. ಸಾರಥಿ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ? ಸಭಾ ಕಿರೀಟ ಮಣಿಮಯ ಮತ್ತು ಕಿರೀಟಿಯಿಂದ ಸೋದಿಪ ದೇವಪುರ ನಗರಾಧಿಪ ಭೂರಪುರ ಸಾಹಪ ಬಲ ಸೂರ್ಯ ಹಾಗರಣ ಭೂಪ ಸೋಮಕುಲ ಪ್ರದೀಪ ಅವರು ಹೆಸರನ್ನು ಕರೆಸಿದ ಕಾರಣ ಬಲವಾಯಿತು ಖಂಡಿಯ ಭಾರತ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿ ಜಾಗೃತಿ. ರಾಜ ರವಿಗೋಡಿ ತೇಜ ದೇವ ಹೋದ ಪರಾಕ್ರಮದಿಂದ ಕಾಲ ಚಡದೊಳ ಕಂಡಿಯದ ಎಡಿಯಮ್ಮ ನಡೆಸುತ್ತ ಬಡಿಯನ್ನು ವಾದನದೋಳ ಓಕಾರಗೈತ ಸಡಗರ್ರಿ ನೋಡಿ ನೋಡು ಎಡಗಟ್ಟಿನ ನೋಡು ಕಂಠರವಧಿ ಒದರುವ ಎಡಬಲದ ಪುಡಿ ಮೀಸು ತುಡುಕಿರುವ ಮಾತನಾಡುವ ನೀವು ಪಡ ನೋಡಿ ಪಡ. ಓಹೋ ದೇವ, ನಾವು ತಾರೆಂದರೆ ರಾತ್ರಿಯೊಳ ರಾತ್ರಿ ಶಿವರಾತ್ರಿ, ರಾತ್ರಿಯೊಳ ರಾತ್ರಿ ನವರಾತ್ರಿ, ರಾತ್ರಿಯೊಳ ರಾತ್ರಿ ಕತ್ತಲ ರಾತ್ರಿ, ರಾತ್ರಿಯೊಳ ರಾತ್ರಿ ದಿನ ಮಲಗುವ ರಾತ್ರಿ. ಇಂಥ ರಾತ್ರಿಯಲ್ಲಿ ನಿದ್ದೆಗೆಟ್ಟ ಬಂದು ಬುದ್ಧಿ ಮಾತನಾಡಿಸುವ ಸುಂದರ ಸಾರಥಿ ಎಂದು ಕರೀತಾರೆ ಭೂಪತಿ. ಹೇಳಬೇಕು ತಮ್ಮ ನಾಮಾಂಕಿತ ಪೂರ್ತಿ. ದೇವರೇ ಸಾರಥಿ ಭೂಪತಿ ಕಂಠರೋಳ ಮೆಚ್ಚ ಮೀರುವ ವ್ಯಕ್ರಮರಲ್ಲಿರುವ ಪರಾಕ್ರಮ ನಾಮಗಳ. ಹೌದು ದೇವ. ಸಾರಥಿ ಭೂಪತಿ ಈ ಕರ್ಕಶವಾದ ಯುವಂಗ ಪಥದೋಳ ಕಾರ್ಯಕ್ರಮ ಸಂಚರಿಪ ಗರ್ಗರಿದ್ರು ಏಕಚಕರಾಗಿದ್ದಲ್ಲ. ವಾಯುವೇಕ್ಕಿಂತ ಮಿಕ್ಕಿ ಮೀರಿ ನಡೆಯುವ ಸಪ್ತತರ ಬಯಸಿ ಗಗನದೊಳ ಜಗ ಜಯಿಸುವ ಮಿಕ್ಕಿ ಮೀರಿ ಶಾಸಕರಣ ಸಂಪೂರ್ಣ ಜಗ ಜೀವ ಜಾಲಂಗಲಿ ಆಧಾರ ಮಾತಣ್ಣ ಮಂಟಪ ದೂತರ ಚಂಡನ ದುರ್ಯೋಧನ ಬಲಭೂತ ನಾರ ಕರ್ಣ ಮಹಾರಾಜನ ತಿಳಿದೇ ಸಾರಕ್ಕೆ ವರ್ತಿದ್ದೇವೆ. ದುರ್ಯೋಧನನ ಬಲಭುಜ ಆಯಾದ ಕಲಿಕರ್ಣ ಮಹಾರಾಜರ ತಾವಾದರೆ ಈ ಸಭಾಮಧ್ಯಕ್ಕೆ ಬಂದ ಕಾರ್ಯಾರ್ಥವನ ದೇವ ದಿವ್ಯ ಪ್ರಭಾವ. ದೇವರೇ ಸಾರಥಿ ಭೂಪತಿ ವೇದ ಪಂಡಿತೋತ್ತರಿಂದ ಬರುವ ಸಭಾ ಮಂಡಳಿಗೆ ಉತ್ತಂಡ ಐತರ ಮತ ಗಜಗೊಂಡ ಬೇರನ್ನು ಬಂದ ಕಾರಣ ಏನೆಂದು ಕೇಳಿದೆ. ಹೌದು ದೇವ. ಚಂಡಪ್ಪ ಚಂಡ ಮಾಂಡ ಲಾರಿಪಣ್ಣರ ದುರ್ಯೋಧನ ಅನ್ನನ್ನು ಖಂಡಿತ ಬರೆಯಲಿದೆ. ಪುಂಡವಿದ್ದದೋಳ ಪೋರಂಡ ಪಾದಾಯ್ ಬರೋಣ ಕಡಿಯ ಸಾರಥ್ಯ ತಿಳಿಜನವನ್ನು ತೆಗೆದು ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಲಿ ಜಾಗೃತಿ. ಗೆಣಕಾಲ ಅಗಸ್ತ್ಯ ಉಳಿದಪ್ಪ ಈ ಬಂಗಾರದ ಉಂಗುರವನ್ನು ದ್ರೋಣನ ಪಾತ್ರಕ್ಕೆ ಪ್ರೇಮ ಪೂರ್ವಕ ಮಾಡಿರುತ್ತಾರೆ. ಈ ಖಡ್ಗವನ್ನು ಕೌರವನ ಪಾತ್ರಕ್ಕೆ ಪ್ರೇಮ ಪೂರ್ವಕ ಮಾಡಿರುತ್ತಾರೆ ದುರ್ಯೋಧನ. ಶೇಖರಪ್ಪ ಇವರು ಬಂಗಾರದ ಉಂಗುರವನ್ನು ದ್ರೋಣನ ಪಾತ್ರಕ್ಕೆ ಪ್ರೇಮ ಪೂರ್ವಕ ಮಾಡಿರುತ್ತಾರೆ. ಒಬ್ಬತ್ತಿ ಕರಿಬಸಪ್ಪ ಈ ಬಂಗಾರದ ಉಂಗುರ ಮತ್ತು ಯಾರವನ್ನು ಕರ್ಣನ ಪಾತ್ರಕ್ಕೆ ಪ್ರೇಮ ಪೂರ್ವಕ ಮಾಡಿರುತ್ತಾರೆ. ಸ್ವಲ್ಪ ಶೇಷಿಗೆ ತರಬೇಕಾಗಿತ್ತು ಪಾಪ ಹೊಸ ಐತೆ. ಶೇಷಪ್ಪ ಶೀಘ್ರಗಡ್ಡಿ ಶೇಷಪ್ಪ ದ್ರೋಣನ ಪಾತ್ರಕ್ಕೆ ಈ ಗುಲಾಬಾರವನ್ನು ಪ್ರೇಮ ಪೂರ್ವಕ ಮಾಡಿರುತ್ತಾರೆ.
ಬಾಮೆಟ್ಟಿ ಸಿದ್ದೇಶ ಧರ್ಮರಾಯನ ಪಾತ್ರಕ್ಕೆ 1001 ರೂಪಾಯಿ ಪ್ರೇಮ ಪುರಸ್ಕಾರ ಇಟ್ಟಿದ್ದಾರೆ. ಅವರವರ ಐಶ್ವರ್ಯವನ್ನ ಆಪರಿಸಿದೆ, ಅವರನ್ನ ಪಾಲು ಮಾಡಿಸಿದೆ. ಎಷ್ಟು ಮಾಡಿದಾಗ ಭ್ರಷ್ಟರ ಪಾಲ ನಷ್ಟವಾಗಿ ಪುತ್ರರು. ಓ ಕರ್ಣ, ಓ ರಾಜ, ಉನ್ನತೋನ್ನತರಾದ ಪರಾಕ್ರಮಿಗಳಾದ ನೀವಿದ್ದು ಪಾಂಡವರ ಬಲವನ್ನು ಮರೆಯದೆ ತುಲಿತ ಪರಾಕ್ರಮಿತನಾಗಿ ಭೀಷ್ಮಾತನಾಗಿ ಹೋದ ಬಳಿಕ ನಿಮ್ಮಂತ ಕ್ಷೀಣವರಿದ್ದರು ಬಲ ಕ್ಷೀಣ ಬಲತರಾದ ಪಾಂಡವರಂತೆಂದು ಜಯಿಸುವರಾದೆ. ಇದಕ್ಕೆ ಮಾಡಲೇ ಮುಂದಿನ ಕಟ್ಟಡ ವಚನ ಕರ್ಣ ಎತ್ತ ಮಾತನಾಡಿ ಚಿನ್ನದ ಬೆಟ್ಟದಲ್ಲಿ ಒಂದು ತೂಕ ಬಂಗಾರ ಕಡಿಮೆ ಜನಕ್ಕೆ ಚಿನ್ನದ ಬೆಟ್ಟವಾಳ ಮುದುಕನಪ್ಪ ಭೀಷ್ಮನ ಗೆದ್ದ ಕ್ಷಣಕ್ಕೆ ಪಾಂಡವರಪ್ಪ ಗೆದ್ದ ಕೈಲಾಸ ಅಧ್ಯಕ್ಷನಾದ ನಿಟ್ಟಿಲಾಕ್ಷ ಯಕ್ಷ ರಾಕ್ಷ ದಾರಿಗೊಂಡು ಸಮಕ್ಷಣದ ಸಂಬರಕ್ಕೆ ನಿಂತ ಕಾಲಕ್ಕೆ ಲಕ್ಷಕ್ಕೆ ತಾರದೆ 11 ಅಕ್ಷರ ಬಲವಿಟ್ಟು ಆ ತುತ್ತರದ ಪಾಂಡವರ ಮಕ್ಷ ಗೋಪಕ್ಕೆ ಎನಗ ಆ ಪುರುಗ ಪಾದ ಸರಿ. ಓ ರಾಜ, ಉನ್ನತ ಮಾರ ಪರಾಕ್ರಮ ನಾನಿರಲಾಗಿ ತಿನ್ನಲಿಕ್ಕೆ ಅನ್ನ ಒಲದ ಅರಣ್ಯದಲ್ಲಿ ಕಾಯಿನ ತಿಂದ ಕಾಲ ಕಡಿಮ ಧರ್ಮಜ ಇದ್ದರೆ ಕೈಲಾಗದೋಡು ಬೇಮ ಇದ್ದರೆ ಬಂಡಿ ಅನ್ನ ತಿಂದ ಬಂದೇ
ಇರ್ತಾರೆ. ಬಾಪುಗೌಡ